ಹೆಚ್ಚುತ್ತಿರುವ ಸಾಲದ ಹೊರೆ, ಹಳಿ ತಪ್ಪುತ್ತಿರುವ ಆರ್ಥಿಕ ಸಮತೋಲನ. ಭಾರತದ ಆರ್ಥಿಕ ಶಿಸ್ತಿನ ಮೇಲೆ ಈಗ ಗಂಭೀರ ಪ್ರಶ್ನೆಗಳು ಎದ್ದಿವೆ. ಕಳೆದ ಕೇವಲ 5 ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ಒಟ್ಟು ಸಾಲದ ಪ್ರಮಾಣ ಬರೋಬ್ಬರಿ 53% ಏರಿಕೆಯಾಗಿದೆ. 121 ಲಕ್ಷ ಕೋಟಿಯಷ್ಟಿದ್ದ ಸಾಲ ಇಂದು 185.95 ಲಕ್ಷ ಕೋಟಿಗೆ ತಲುಪಿದೆ. ಇದು ಕೇವಲ ಅಂಕಿಅಂಶಗಳ ಏರಿಕೆಯಲ್ಲ, ದೇಶದ ಭವಿಷ್ಯದ ಮೇಲಿರುವ ಅಪಾಯದ ಮುನ್ಸೂಚನೆ. ಅಭಿವೃದ್ಧಿಯ ಹೆಸರಿನಲ್ಲಿ ಮಾಡುತ್ತಿರುವ ಈ ಬೃಹತ್ ಸಾಲದ ಹೊರೆ ಅಂತಿಮವಾಗಿ ಬೀಳೋದು ಯಾರ ಮೇಲೆ? ಕೋವಿಡ್ ಸಾಂಕ್ರಾಮಿಕದ ನಂತರ ನೀಡಲಾದ ಪ್ಯಾಕೇಜ್ಗಳು ಮತ್ತು ಆಂತರಿಕ ಸಾಲಗಳ ಮೇಲಿನ ಅತಿಯಾದ ಅವಲಂಬನೆ ನಮ್ಮನ್ನ ದೀರ್ಘಕಾಲದ ಸಾಲದ ಸುಳಿಗೆ ದೂಡ್ತಾ ಇದೆ. ಇದರ ನೇರ ಪರಿಣಾಮ ರೂಪಾಯಿ ಮೌಲ್ಯದ ಕುಸಿತ ಮತ್ತು ಗಗನಕ್ಕೇರುತ್ತಿರುವ ಹಣದುಬ್ಬರ. ಇಂದು ಸಾಮಾನ್ಯ ಜನ ಜೀವನ ನಡೆಸುವುದೇ ದುಸ್ತರವಾಗಿದೆ. ಒಂದೆಡೆ ಷೇರು ಮಾರುಕಟ್ಟೆಯ ಏರಿಳಿತ, ಮತ್ತೊಂದೆಡೆ ಚಿನ್ನ ಬೆಳ್ಳಿಯ ಬೆಲೆಯಲ್ಲಿನ ಐತಿಹಾಸಿಕ ಏರಿಕೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿಯ ಅಂಕಿಅಂಶಗಳು ವಾಸ್ತವ ಆರ್ಥಿಕತೆಯನ್ನ ಪ್ರತಿಬಿಂಬಿಸ್ತಾ ಇಲ್ಲ. ಅಮೆರಿಕನ್ ಡಾಲರ್ ಎದುರು ರೂಪಾಯಿ ಮೌಲ್ಯ 91.81ಕ್ಕೆ ಕುಸಿದಿರುವುದು ನಮ್ಮ ಆರ್ಥಿಕ ಅಸಮತೋಲನದ ಸ್ಪಷ್ಟ ಸಂಕೇತ. ಉತ್ಪಾದನಾ ವಲಯದಲ್ಲಿ ಸುಸ್ಥಿರ ಬೆಳವಣಿಗೆ ಕಾಣುವ ಬದಲು ಕೇವಲ ಸಾಲದ ಮೂಲಕ ಬಂಡವಾಳ ಹೂಡಿಕೆಗೆ ಒತ್ತು ನೀಡಲಾಗ್ತಿದ್ಯಾ? ಈ ಬೃಹತ್ ಋಣಭಾರ ಮುಂದಿನ ಪೀಳಿಗೆಯ ಮೇಲೆ ಆರ್ಥಿಕ ಸಂಕೋಲೆಯಾಗಿ ಪರಿಣಮಿಸಲಿದೆ. ಸಮರ್ಪಕ ಆರ್ಥಿಕ ಸುಧಾರಣೆಗಳು ತಕ್ಷಣವೇ ಜಾರಿಗೆ ಬರೆದಿದ್ರೆ ದೇಶವು ದೊಡ್ಡ ಮಟ್ಟದ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗಬಹುದು. ಇದು ಎಚ್ಚೆತ್ತುಕೊಳ್ಳಬೇಕಾದ ಸಮಯ.